ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಒತ್ತಡದ ಪರಿಣಾಮಗಳೇನಿದೆ, ಅಡ್ಡ ಪರಿಣಾಮಗಳು ಏನಿರುತ್ತೆ ನಮ್ಮ ದೇಹದ ಮೇಲೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನಿನ್ನೆ ಕಾರ್ಯಕ್ರಮದಲ್ಲಿ ನಾವು ಒತ್ತಡ ಅಂದ್ರೆ ಏನು, ಅಂದ್ರೆ ಮಾನಸಿಕ ಒತ್ತಡ, ಭೌತಿಕ ಒತ್ತಡ ಅಂದ್ರೆ ನಾವು ಈಸಿಯಾಗಿ ಬಗೆಹರಿಸ್ಕೋಬಹುದು. ಆದ್ರೆ ಮಾನಸಿಕ ಒತ್ತಡ ಬಗೆಹರಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತೆ. ಮಾನಸಿಕ ಒತ್ತಡ ನಾವು ತೆಗೆದಾಕ್ಬೇಕಂದ್ರೆ ನಮ್ಗೆ ಎಲ್ಲರೂ ಗೊತ್ತಿರುವಂತ ಒಂದು ಪ್ರಕ್ರಿಯೆ ಧ್ಯಾನ ಪ್ರಕ್ರಿಯೆ. ಅಂದ್ರೆ ಧ್ಯಾನ ಮಾಡ್ಕೊಂಡ್ರೆ ಖಂಡಿತವಾಗಿ ನಮ್ಗೆ ಯಾವುದೇ ಮೆಂಟಲ್ ಪೀಸ್ ಇಲ್ಲ, ಅಂದ್ರೆ ನಮ್ಗೆ ಮೆಂಟಲ್ ಸ್ಟ್ರೆಸ್ ಆಗಿದೆ, ಒತ್ತಡ ಆಗಿದೆ, ಮಾನಸಿಕ ಒತ್ತಡ ಆಗಿದೆ ಅಂದ್ರೆ ಖಂಡಿತವಾಗಿ ಅದರಿಂದ ಆಚೆಕಡೆ ಬರುವಂತ ಅವಕಾಶ ಹೆಚ್ಚಾಗಿದೆ. ಅದೆಲ್ಲ ನಾವೆಲ್ಲರೂ ಅನುಭವಿಸ್ತಾ ಇದ್ವಿ. ಧ್ಯಾನ ಮಾಡ್ತಾ ಇರುವಾಗ ಯಾವುದೇ ಜಾಸ್ತಿ ಗೊಂದಲ ಇದ್ರೂ, ನಮ್ಮ ಮನಸ್ಸಲ್ಲಿ ಜಾಸ್ತಿ ಯೋಚನೆಗಳಿದ್ರು ಖಂಡಿತವಾಗಿ ನಾವು ಅದೆಲ್ಲಾನು ಶೂನ್ಯ ಮಾಡ್ಕೊಂತ ಒಂದು ಒಳ್ಳೆ ಶಾಂತಿ ಮತ್ತೆ ಪೀಸ್ ಆಫ್ ಮೈಂಡ್ ಎಲ್ಲ ನಮಗೆ ಸಿಗ್ತದೆ ಅಲ್ವಾ. ಇದೆಲ್ಲ ನಾವು ಅನುಭವಿಸಿದ್ವಿ. ಅದೇ ತರ ಈ ಮಾನಸಿಕ ಒತ್ತಡವನ್ನು ಹೆಚ್ಚಾಗಿದ್ರೆ ಏನಾಗ್ತದೆ ಅಂದ್ರೆ, ಈಗಾಗಲೇ ನಾವು ಎಷ್ಟೋ ಮಾಸ್ಟರ್ಸ್ ಹೊಸಾಗಿ ಜಾಯ್ನ್ ಆಗಿದ್ದಾರೆ. ಈಗಾಗಲೇ ಎಷ್ಟೋ ಬ್ಯಾಚಸ್ ಇಂದ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ಆದ್ರೆ ಯಾರು ಹೊಸಾಗಿ ಜಾಯ್ನ್ ಆಗಿದ್ರೋ ಅವ್ರಿಗೂ ಸ್ವಲ್ಪ ಈ ಮಾನಸಿಕ ಒತ್ತಡ ಅನ್ನೋದು ಇನ್ನು ಸ್ವಲ್ಪ ಇರತ್ತೆ. ಖಂಡಿತವಾಗಿ ಅದರಿಂದ ಏನೇನು ಆ ಒತ್ತಡದಿಂದ, ಆದ್ರೆ ಗೊತ್ತಿದ್ರು ಒಂದೊಂದ್ಸರಿ ನಾವು ಏನ್ ಮಾಡ್ತೀವಿ, ಈ ಮಾನಸಿಕ ಒತ್ತಡ ತಗೊಂತಾ ಇರ್ತೀವಿ ಅಲ್ವಾ. ಸ್ವಲ್ಪ ಗಮನ ಇಟ್ಕೊಂಡು ಎಚ್ಚರಿಕವಾಗಿದ್ರೆ ಖಂಡಿತವಾಗಿ ನಾವು ಅದರಿಂದ ಆಚೆಕಡೆ ಬರ್ಬೋದು. ಆದ್ರೆ ಈ ಮಾನಸಿಕ ಒತ್ತಡ ಜಾಸ್ತಿ ತಗೊಂಡ್ರೆ, ನಿನ್ನೆ ನಾನು ಹೇಳಿದ್ದೀನಿ ಏನಂತ ಎಕ್ಸ್ಪ್ಲೇನ್ ಮಾಡಿದ್ವಿ ಅಂದ್ರೆ, ಸ್ನೇಹಿತರೆ, ಎರಡು ಹಾರ್ಮೋನ್ಸ್ ಅನ್ನೋದು ಉತ್ಪನ್ನ ಆಗತ್ತೆ. ಯಾವಾಗ ಮಾನಸಿಕ ಒತ್ತಡ ಆಗತ್ತೋ ಎರಡು ಹಾರ್ಮೋನ್ಸ್ ಅನ್ನೋದು ಉತ್ಪನ್ನ ಆಗತ್ತೆ. ಒಂದು ಅಡ್ರಿನಲಿನ್ ಅಂತ ಹೇಳಿದ್ವಿ, ಇನ್ನೊಂದು ಕಾರ್ಟಿಸಾಲ್. ಎರಡು ಹಾರ್ಮೋನ್ಗಳು ಉತ್ಪನ್ನ ಆಗಿದ್ರೆ ನಮ್ಮ ದೇಹದಲ್ಲಿ ಬೇರೆ ಬೇರೆ ಅಂಶಗಳು, ಒಂದು ಬ್ಲಡ್ ಪ್ರೆಷರ್ ಅಂದ್ರೆ ಈ ರಕ್ತ ಒತ್ತಡ ಅನ್ನೋದು ಜಾಸ್ತಿ ಮಾಡುತ್ತೆ. ಅದ್ರ ಜೊತೆಗೆ ಈ ಹಾರ್ಟ್ ಬೀಟ್ ಅನ್ನು ಜಾಸ್ತಿ ಮಾಡುತ್ತೆ. ಮತ್ತೆ ಈ ಶ್ವಾಸ ನಾವೇನ್ ತಗೊಂತಾ ಇದ್ವು ಅದನ್ನು ವೇಗವಂತವಾಗತ್ತೆ. ಇದೆಲ್ಲಾನು ಬೇರೆ ಬೇರೆ ನಮ್ಮ ದೇಹದಲ್ಲಿ ಇರುವಂತ ಈ ಸಾಮಾನ್ಯ ಪ್ರಕ್ರಿಯೆಗಳೇನಿದೆಯೋ ಅದು ವೇಗವಂತವಾಗೋದು, ಸ್ವಲ್ಪ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಈ ಅಸ್ತವ್ಯಸ್ತವಾಗುತ್ತೆ. ಅವಾಗ ನಮ್ಮ ದೇಹ ಆರೋಗ್ಯನು ಖಂಡಿತವಾಗಿ ಅದು ದೇಹ ಆರೋಗ್ಯವನ್ನು ಉಂಟು ಮಾಡುತ್ತೆ. ಅಂದ್ರೆ ಖಂಡಿತವಾಗಿ ಅನಾರೋಗ್ಯವನ್ನು ತಂದುಕೊಡುತ್ತೆ. ಇದು ನಾವು ಮಾನಸಿಕ ಒತ್ತಡದಿಂದ ಇಷ್ಟು ದೇಹದ ಮೇಲೆ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ. ಆದ್ರೆ ನಾವು ಇವತ್ತಿನ ಅಂಶದಲ್ಲಿ ಏನಂದ್ರೆ, ನಮ್ಮ ದೇಹದ ಮೇಲೆ ಅವಯವಕ್ಕೆ ಯಾವ ತರ ಅಡ್ಡ ಪರಿಣಾಮ ಕೊಡುತ್ತೆ, ಯಾವುದು ಮಾನಸಿಕ ಒತ್ತಡ. ಈ ಮಾನಸಿಕ ಒತ್ತಡದಿಂದ ನಮ್ಮ ಮೆದುಳು ಏನಾಗತ್ತೆ, ನಮ್ಮ ಜೀರ್ಣಾಶಯ ಏನಾಗತ್ತೆ, ನಮ್ಮ ಹೃದಯಕ್ಕೆ ಏನಾಗತ್ತೆ, ಮತ್ತೆ ನಮ್ಮ ಪ್ಯಾನ್ಕ್ರಿಯಾಸ್ಗೆ ಏನಾಗತ್ತೆ, ನಮ್ಮ ಒಂದೊಂದು ಅವಯವಕ್ಕೆ ಒಂದೊಂದು ತರ ಈ ಅಡ್ಡ ಪರಿಣಾಮಗಳು ಈ ಮಾನಸಿಕ ಒತ್ತಡ ಅದು ತಂದು ಕೊಡ್ತದೆ. ಅದು ನಾನು ನಿಮಗೆ ಪೂರ್ತಿ ಕೂಲಂಕಷವಾಗಿ ಒಂದು PPT ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೊಂದು ಗಮನಿಸಿಕೊಂಡು, ಒಂದೊಂದು ಅವಯವ ಮೇಲೆ ಒಂದೊಂದು ಅಡ್ಡ ಪರಿಣಾಮ ತೋರಿಸ್ತಾ ಬರ್ತದೆ. ಯಾವುದು ಈ ಮಾನಸಿಕ ಒತ್ತಡ. ಆ ಮಾನಸಿಕ ಒತ್ತಡ ಅನ್ನೋದು ಖಂಡಿತವಾಗಿ ಕಡಿಮೆ ಮಾಡ್ಕೊಂತಾ ಹೋಗ್ಬೇಕು. ಅಂದ್ರೆ ಧ್ಯಾನ ಮಾಡ್ತಾ ಹೋದ್ರೆ ಖಂಡಿತವಾಗಿ ಅದು ಕಡಿಮೆ ಆಗ್ತಾ ಬರ್ತದೆ. ಆದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಇದ್ರೆ ಇನ್ನು ಸ್ವಲ್ಪ ನಾವು ಎಚ್ಚರಿಕವಾಗಿ ನಾವು ಹೆಚ್ಚು ಧ್ಯಾನ ಮಾಡ್ಕೊಡಕ್ಕೆ ಒಂದು ಪ್ರೇರಣೆ ಕೊಡ್ತದೆ. ನಮ್ಗೆ ಅದಕ್ಕೂ ಒಂದು ಮೋಟಿವೇಶನ್ ನಮಗೂ ಕೊಡ್ತಾ ಇರ್ತದೆ. ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನೋಡಿ, ರೈಟ್ ಸ್ನೇಹಿತರೆ, ಈ ಚಿತ್ರವನ್ನು ಗಮನಿಸಿ ಒಂದ್ಸರಿ, ನಿಮ್ಗೆ ಅರ್ಥ ಆಗತ್ತೆ. ಇಲ್ಲಿ ಈ ಚಿತ್ರದಲ್ಲಿ ದೇಹದ ಮೇಲೆ ಈ ಮಾನಸಿಕ ಒತ್ತಡದ ಪರಿಣಾಮಗಳು ಏನೇನಿರುತ್ತೆ ಅಂದ್ರೆ, ನೋಡಿ, ಮೊದಲನೇದು ಬ್ರೈನ್ ಅಂಡ್ ನರ್ವ್ಸ್, ಅಂದ್ರೆ ನಮ್ಮ ಮೆದುಳು ಮತ್ತೆ ನರಗಳು. ಈ ನರಗಳಿದೆಲ್ಲ ಅದ್ರ ಮೇಲೆ ಏನೇನು ಅಡ್ಡ ಪರಿಣಾಮ ಬೀರುತ್ತೆ ಅಂತದ್ದು ಅಲ್ಲಿ ನೀವು ನೋಡ್ಬೋದು. ಆದ್ರೆ ಇನ್ನು ಸ್ವಲ್ಪ ನಿಮ್ಗೆ ಹೆಚ್ಚು ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ. ಆಮೇಲೆ ಚರ್ಮದ ಮೇಲೇನೂ ಬರುತ್ತೆ ಅಡ್ಡ ಪರಿಣಾಮಗಳು. ಅದಾದ್ಮೇಲೆ ಈ ಮಸಲ್ಸ್ ಅಂಡ್ ಜಾಯಿಂಟ್ಸ್, ಸ್ನಾಯುಗಳು ಮತ್ತೆ ಈ ಕೀಲುಗಳು, ಅದ್ರ ಮೇಲೇನು ತುಂಬಾ ಪರಿಣಾಮ ತೋರಿಸ್ತದೆ. ಆಮೇಲೆ ಹೃದಯ ಮೇಲೆ ಅಡ್ಡ ಪರಿಣಾಮ ತೋರಿಸ್ತದೆ. ಆಮೇಲೆ ಏನಾಗ್ತದೆ, ನಮ್ಮ ಹೊಟ್ಟೆ ಮೇಲೆ ಅಂದ್ರೆ ಜೀರ್ಣಾಶಯ ಮೇಲೆ ಅಲ್ಲಿನೂ ಒಂದು ಅಡ್ಡ ಪರಿಣಾಮವನ್ನು ತೋರಿಸ್ತಾ ಇರ್ತದೆ. ಇನ್ನು ಏನಾಗ್ತದೆ ಅಂದ್ರೆ ಪ್ಯಾನ್ಕ್ರಿಯಾಸ್ ಮೇಲೇನು ಖಂಡಿತವಾಗಿ ಇದೊಂದು ಗ್ರಂಥಿ, ಪ್ಯಾನ್ಕ್ರಿಯಾಸ್ ಗ್ರಂಥಿ ಅಂತಿದೆಯಲ್ಲ, ಅದ್ರ ಮೇಲೇನು ಅಡ್ಡ ಪರಿಣಾಮ ತೋರಿಸ್ತದೆ. ಮತ್ತೆ ನಮ್ಮ ಕರಗಳೇನಿದೆಯೋ, ಸಣ್ಣ ಕರ್ಲು ಮತ್ತೆ ದೊಡ್ಡ ಕರ್ಲು, ಆ ದೊಡ್ಡ ಕರ್ಲು ಮೇಲೆ ಎರಡು ಮೇಲೇನು ಜಾಸ್ತಿ ಪರಿಣಾಮ ತೋರಿಸ್ತಾ ಇರ್ತದೆ.
ಆಮೇಲೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂದ್ರೆ ನಮ್ಮ ಈ ಪುನರುತ್ಪಾದನಾ ಅಂದ್ರೆ ನಾವು ಏನೇನು ಈ ಜೆನೆಟಿಕಲ್ ಆರ್ಗಾನ್ಸ್ ಅಂತ ಇರ್ತೀವಲ್ಲ, ಈ ಜೆನೆಟಿಕಲ್ ಸಿಸ್ಟಮ್ ಅದೆಲ್ಲದ ಮೇಲೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಮೇಲೇನು ಸೊ ಖಂಡಿತವಾಗಿ ಒಂದು ಅಡ್ಡ ಪರಿಣಾಮ ಬೀಳತ್ತೆ. ಕೊನೆಯದಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಅದೇ ರೋಗ ನಿರೋಧಕ ವ್ಯವಸ್ಥೆ ಇದೆಯಲ್ಲ, ಸೊ ಈ ರೋಗ ನಿರೋಧಕ ವ್ಯವಸ್ಥೆ ಮೇಲೇನು ಖಂಡಿತವಾಗಿ ಅಡ್ಡ ಪರಿಣಾಮ ತೋರಿಸ್ತದೆ. ಒಂದೊಂದು ಆ ಒಂದೊಂದು ಅವಯವಕ್ಕೆ ಏನೇನು ಅಡ್ಡ ಪರಿಣಾಮ ಅನ್ನೋದು ಒಂದ್ಸರಿ ಕೂಲಂಕುಷವಾಗಿ ನೋಡಿ. ಮೆದುಳು ಮತ್ತೆ ನರಗಳ ಮೇಲೆ ಪರಿಣಾಮ ಏನ್ ತೋರಿಸ್ತಂದ್ರೆ ತಲೆನೋವು ಮತ್ತೆ ಆ ಹತಾಶೆಯ ಭಾವನ, ಮತ್ತೆ ಶಕ್ತಿಯ ಕೊರತೆ, ದುಃಖ, ನರಗಳ ನರಗಳ ಪ್ರಾಬ್ಲಮ್ಸು, ಮತ್ತೆ ಕೋಪ, ಕಿರಿಕಿರಿ, ಹೆಚ್ಚಿದ ಅಥವಾ ಕಡಿಯಾದ ಆಹಾರ. ಅಂದ್ರೆ ಕಡಿಯಾದ ಆಹಾರ ಅಂದ್ರೆ ಕಡಿಮೆಯಾದ ಆಹಾರ. ನಾವು ಹೆಚ್ಚಿನ ಆಹಾರ ತಿಂತೀವಿ, ಇಲ್ಲಾಂದ್ರೆ ಕಡಿಮೆಯಾದ ಆಹಾರ ತಿಂತೀವಿ ಅಲ್ವಾ. ನಿದ್ರೆ ತೊಂದರೆ ಆಗೋದು, ಪ್ಯಾನಿಕ್ ಅಟ್ಯಾಕ್ಸ್ ಆಗೋದು, ಆತಂಕ ಬರುತ್ತೆ, ಆಂಗ್ಸೈಟಿ, ಖಿನ್ನತೆ ಅಂದ್ರೆ ಡಿಪ್ರೆಷನ್ಗೆ ಹೋಗ್ತೀರಿ. ಸೊ ಇಂಥ ಇಂಥ ಅನುಭವಗಳೆಲ್ಲ ಆಗ್ತಾ ಇರ್ತದೆ. ಯಾವುದಕ್ಕೆ? ಮೆದುಳು ಮತ್ತು ನರಗಳ ಮೇಲೆ ಪರಿಣಾಮ. ಇದು ನಾವು ಅರ್ಥ ಮಾಡ್ಕೋಬಹುದು. ಅಂದ್ರೆ ಈ ಮಾನಸಿಕ ಒತ್ತಡದಿಂದ ಇಷ್ಟು ಅಡ್ಡ ಪರಿಣಾಮಗಳು, ಫಲಿತಗಳೆಲ್ಲ ಸಿಗ್ತಾ ಇರ್ತದೆ, ನಕಾರಾತ್ಮಕ ಫಲಿತಗಳು. ನೋಡಿ, ಚರ್ಮದ ಮೇಲೆ ಪರಿಣಾಮ ಏನಿರ್ತದೆ? ಸೊ ಮೋಡವ ಮತ್ತಿದರ ಆ ಮತ್ತೆ ಈ ಚರ್ಮದ ಸಮಸ್ಯೆಗಳು, ಮೋಡವ ಸಮಸ್ಯೆ ಬರುತ್ತೆ. ಈ ಆಕ್ನೆ ಅಂತ ಹೇಳಿದ್ವಲ್ಲ, ಮೊನ್ನೆ ತಿಳ್ಕೊಂಡಿದ್ವಿ ಆಕ್ನೆ ಅಂತ, ಅದು ಮೋಡವೆ. ಮತ್ತೆ ಚರ್ಮದ ಸಮಸ್ಯೆಗಳು ಜಾಸ್ತಿ ಬರ್ತಾ ಇರ್ತದೆ ಈ ಚರ್ಮದ ಮೇಲೆ ಪರಿಣಾಮ. ಈ ಸ್ನಾಯುಗಳು ಮತ್ತೆ ಕೀಲುಗಳು, ಈ ಸ್ನಾಯು ನೋವು ಬರೋದು ಮತ್ತೆ ಒತ್ತಡಗಳು, ವಿಶೇಷವಾಗಿ ಈ ಕುತ್ತಿಗೆ ನೆಕ್ ಆಗತ್ತೆ, ಭುಜಗಳು ಮತ್ತೆ ಬೆನ್ನೆ ಮೂಲದಲ್ಲಿ ಸಾಂದ್ರತ ಅಂದ್ರೆ ಏನಾಗ್ತದೆ, ಈ ಬೆನ್ನಿನಲ್ಲಿ ಮೂಲ ಸಾಂದ್ರತ ಕಡಿಮೆ ಆಗ್ತದೆ. ಈ ಬೋನ್ ಡೆನ್ಸಿಟಿ ಅಂತ ಇದ್ವಲ್ಲ, ಅದು ತುಂಬಾ ಕಡಿಮೆ ಆಗ್ತಾ ಬರ್ತದೆ. ಓಕೆ, ಸೊ ಯಾವ್ದಿಂದ ಅಂದ್ರೆ ಈ ಒತ್ತಡದಿಂದ. ಸೊ ಇಷ್ಟು ನಮ್ಮ ಸ್ನಾಯುಗಳು ಮತ್ತೆ ಕೀಲುಗಳ ಮೇಲೆ ಪರಿಣಾಮ ತೋರಿಸ್ತದೆ. ಅಂದ್ರೆ ಎಲ್ಲಾ ಇಡೀ ದೇಹದಲ್ಲಿ ಪರಿಣಾಮ ಯಾಕೆ ತೋರಿಸ್ತಾ ಇದೆ ಇದು ಅಂದ್ರೆ, ಎರಡು ಹಾರ್ಮೋನ್ಸ್ಗಳು ಉತ್ಪನ್ನ ಆಯ್ತು ಅಲ್ವಾ. ಸೊ ಆ ಹಾರ್ಮೋನ್ಗಳು, ಅದಕ್ಕೆ ನಾವು ಮಾನಸಿಕ ಒತ್ತಡ ಯಾವಾಗಲೂ ತಗೊಂತಾ ಇರಬಾರ್ದು. ನಾವು ಏನ್ ಮಾಡ್ಬೇಕು? ಶಾಂತಿ ಅನ್ನೋದು ನಮ್ಮ ಒಳಗಡೆ ತಂದ್ಕೊಡ್ಬೇಕು. ಅಂದ್ರೆ ಶಾಂತಿ ಅನ್ನೋದು ನಾವು ಹೊಂದ್ತಾ ಇರ್ಬೇಕು. ಆ ಶಾಂತಿ ನಾವು ಯಾವಾಗಲೂ ಹೊಂದ್ಬೇಕಾಗತ್ತೆ. ಇಲ್ಲಾಂದ್ರೆ ಆ ಪೀಸ್ ಆಫ್ ಮೈಂಡ್ ಯಾವಾಗ್ಲೂ ಇಟ್ಕೋಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಪ್ರತಿ ಒಂದ್ಸರಿ ಸ್ವಲ್ಪ ಒತ್ತಡ ಜಾಸ್ತಿ ತಗೊಳ್ತಾ ಹೋದ್ರೆ ಈ ಕಾರ್ಟಿಸಾಲ್ ಮತ್ತೆ ಆರ್ಟಿನಾಲ್ ಈ ಎರಡು ಹಾರ್ಮೋನ್ ಉತ್ಪನ್ನ ಆದ್ರೆ ಅದು ಬ್ಲಡ್ ಒಳಗಡೆ ಸೇರ್ಕೊಂತದೆ. ಬ್ಲಡ್ ಒಳಗಡೆ ಸೇರ್ಕೊಂಡು ಪೂರ್ತಿ ಇಡೀ ದೇಹನೇ ಹರಿತಾ ಇರ್ತದೆ ಈ ಎರಡು ಹಾರ್ಮೋನ್ಗಳು. ಅವಾಗ ಆ ಎರಡು ಹಾರ್ಮೋನ್ಗಳಿಂದ ಇಂಥ ಅಡ್ಡ ಪರಿಣಾಮಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಸೊ ಪ್ರತಿ ಒಂದ್ಸರಿ ಇಂಥ ಪರಿಸ್ಥಿತಿಗೆ ನಾವು ಲೋನ್ ಆಗಬಾರದು. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಸೊ ಇವಾಗಲೂ ನಾವು ಪೀಸ್ ಆಫ್ ಮೈಂಡ್ ಮತ್ತೆ ಹೆಚ್ಚಾಗಿ ನಾವು ಮಾನಸಿಕ ಶಾಂತಿ ನಾವು ಇಟ್ಕೋಬೇಕಾಗತ್ತೆ. ಅದಕ್ಕೂ ಧ್ಯಾನ ಮಾಡ್ತಾ ಹೋಗ್ಬೇಕು ಖಂಡಿತವಾಗಿ. ನೋಡಿ, ಇನ್ನು ಹೃದಯದ ಮೇಲೆ ಏನ್ ಪರಿಣಾಮ ತೋರಿಸ್ತದೆ ಅಂದ್ರೆ, ವೇಗವಾದ ಹೃದಯ ಬಡಿತ. ಈ ಹೃದಯ ಬಡಿತ ಅನ್ನೋದು ಜಾಸ್ತಿ ಆಗ್ತದೆ. ಅಂದ್ರೆ ಈ ಹೃದಯ ಪ್ರಕಂಪನಗಳು ಜಾಸ್ತಿ ಆಗುತ್ತದೆ. ರಕ್ತ ಒತ್ತಡನು ಜಾಸ್ತಿ ಆಗತ್ತೆ. ಅಧಿಕ ಕೊಲೆಸ್ಟ್ರಾಲ್ ಮತ್ತೆ ಹೃದಯಘಾತ ಅಪಾಯ, ಇಷ್ಟು ಪರಿಣಾಮಗಳು ಹೃದಯಕ್ಕೂ ಆಗುವಂತ ಚಾನ್ಸ್ ಇದೆ. ಆಮೇಲೆ ಹೊಟ್ಟೆಯ ಮೇಲೆ ಪರಿಣಾಮ. ಈ ಏನಾಗ್ತದೆ, ಈ ವಾಕರಿಕ ಅಂದ್ರೆ ನಾಸಿಯಾ ಎಫೆಕ್ಟ್, ಮತ್ತೆ ಹೊಟ್ಟೆ ನೋವು, ಎದೆಯುರಿ ಆಗ್ತಾ ಇರ್ತದೆ, ಚೆಸ್ಟ್ ಉರಿ ಆಗ್ತಾ ಇರ್ತದೆ. ಆಮೇಲೆ ತೂಕ ಹೆಚ್ಚಾಗೋದು ಯಾವಾಗ? ಈ ಹೊಟ್ಟೆಯ ಮೇಲೆ ಪರಿಣಾಮ. ಇದೆಲ್ಲಾನು ಸ್ಟ್ರೆಸ್ ಇಂದ ಅಂದ್ರೆ ಈ ಒತ್ತಡದಿಂದ ಆಗೋದು. ಮತ್ತೆ ಈ ಮೈದೋಜ್ಜರಿಕ ಗ್ರಂಥಿಯ ಈ ಪ್ಯಾನ್ಕ್ರಿಯಸ್ ಗ್ರಂಥಿ ಅಂತಿದೆಯಲ್ಲ, ಅದ್ರ ಮೇಲೆ ಪರಿಣಾಮ. ಅಂದ್ರೆ ಮಧುಮೇಹದ ಹೆಚ್ಚಿದ ಅಪಾಯ, ಮಧುಮೇಹ ಬರುವಂತ ಹೆಚ್ಚಿದ ಅಪಾಯ ಖಂಡಿತವಾಗಿದೆ. ಯಾವುದಕ್ಕೆ? ಈ ಸ್ಟ್ರೆಸ್ ಜಾಸ್ತಿ ತಗೊಂಡ್ರೆ. ಆಮೇಲೆ ಈ ಕರುಳಿನ ಮೇಲೆ ಪರಿಣಾಮ. ಈ ದೊಡ್ಡ ಕರಳು, ಸಣ್ಣ ಕರಳಿದೆಲ್ಲ ಅದ್ರ ಮೇಲೆ ಪರಿಣಾಮ ಏನು? ಅತಿಸಾರ ಬರುತ್ತೆ, ಮಲಬದ್ಧತೆ ಆಗತ್ತೆ, ಇತರ ಜೀರ್ಣಕಾರಿ ಸಮಸ್ಯೆಗಳು ಶುರು ಆಗತ್ತೆ. ಓಕೆ, ಅದು ಅರ್ಥ ಮಾಡ್ಕೊಳ್ಳಿ. ಸಂತಾನೋತ್ಪತ್ತಿ ವ್ಯವಸ್ಥೆಗಳ ಮೇಲೆ, ಈ ಸಂತಾನೋತ್ಪತ್ತಿ ಈಗಾಗಲೇ ಹೇಳ್ಕೊಂಡಿದ್ವಲ್ಲ, ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ, ಅದರಲ್ಲಿ ಸಂತಾನೋತ್ಪತ್ತಿ ವ್ಯವಸ್ಥೆಗಳ ಮೇಲೆ ಪರಿಣಾಮ ಹೇಗಿರುತ್ತೆ ಅಂದ್ರೆ, ಮಹಿಳೆಯರಿಗಾದ್ರೆ ಈ ಅನಿಯಮಿತ ಅವಧಿಗಳು ಇಲ್ಲ ಅಂತ ಆತರ ಹೆಚ್ಚು ಈ ನೋವಿನ ಸಂಬಂಧಿತ ಅಂದ್ರೆ ಈ ಪೀರಿಯಡ್ಸ್ ಅನ್ನೋದು ಸರಿಯಾಗಿ ಟೈಮಲ್ಲಿ ಆಗಲ್ಲ. ಮತ್ತೆ ಆಗ್ತಾ ಇದ್ರು ಹೆಚ್ಚು ನೋವು ಅನುಭವಿಸ್ತಾ ಇರ್ತಾರೆ ಅಲ್ವಾ ಈ ಪೀರಿಯಡ್ಸ್ ಬರೋ ಟೈಮಲ್ಲಿ. ಮತ್ತೆ ಕಡಿಮೆ ಲೈಂಗಿಕ ಬಯಕ.
ಸೊ ಕಡಿಮೆ ಲೈಂಗಿಕ ಆ, ಒಂದು ಆ ಥರ ಇದಿರ್ತದೆ. ಸೊ ಅಂದ್ರೆ ಇಂಥ ಲಕ್ಷಣಗಳು ಮಹಿಳೆಯರಿಗೆ ಖಂಡಿತವಾಗಿ ಕಾಣಿಸ್ತಾ ಇರ್ತದೆ. ನಾವು ನೋಡ್ತಾ ಇರ್ತೀವಲ್ಲ, ಸ್ಟ್ರೆಸ್ ಜಾಸ್ತಿ ತಗೊಂತಾ ಇದ್ರೆ. ಸೊ ಅದಕ್ಕೆ ಇತ್ತೀಚಿನ ಕಾಲದಲ್ಲಿ ನೋಡಿದ್ರೆ ಎಷ್ಟೋ ಮಹಿಳೆಯರು ಡಾಕ್ಟರ್ಸ್ ಹತ್ರ ಹೋಗ್ತಾ ಇರ್ತಾರೆ. ಅಂದ್ರೆ ಈ ವರ್ಕಿಂಗ್ ವುಮೆನ್ಗೆ ಇನ್ನೂ ಜಾಸ್ತಿ ಆಗ್ತಾ ಇರ್ತದೆ. ಯಾಕಂದ್ರೆ ಅವರು ಸ್ಟ್ರೆಸ್ ಅನ್ನು ಜಾಸ್ತಿ ತಗೋತಾರೆ. ಅಂದ್ರೆ ಈ ಮಾನಸಿಕ ಒತ್ತಡ ಅವರಿಗೆ ಇನ್ನೂ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಅವ್ರು ಮಾಡ್ತಾ ಇರೋಂಥ ಕೆಲಸದಲ್ಲಿ ಪ್ರತಿ ಒಂದು ದಿವಸ ಇಂಥ ಕೆಲಸ ಮಾಡಬೇಕು, ಇಂಥ ಕೆಲಸ ಮುಗಿಸ್ಬೇಕು ಅಂತ ಒಂದು ಅವಧಿ ಕೊಡ್ತಾರೆ ಅವ್ರಿಗೆ. ಸೊ ಆ ಅವಧಿಯಲ್ಲಿ ಅಷ್ಟು ಕೆಲಸ ಅವ್ರು ಮುಗಿಸ್ಬೇಕಾಗತ್ತೆ. ಇಲ್ಲಾಂದ್ರೆ ಖಂಡಿತವಾಗಿ ಅವ್ರಿಗೆ ಸೊ ಜಾಸ್ತಿ ಒತ್ತಡ ಅನ್ನೋದು ಅವರು ಹೈಯರ್ ಆಫೀಸರ್ ಇಂದ ಎಲ್ಲ ಕಡೆಯಿಂದ ಅವರು ಈಗಾಗಲೇ ಅನುಭವಿಸ್ತಾ ಇರ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ವರ್ಕಿಂಗ್ ವುಮೆನ್ಗೆ ಕೆಲಸ ಮಾಡೋಂಥ ಮಹಿಳೆಯರಿಗೆ ತುಂಬಾ ಹೆಚ್ಚಾಗಿ ಇಂತಹ ಸಂತಾನೋತ್ಪತ್ತಿ ವ್ಯವಸ್ಥೆಗಳ ಮೇಲೆ ಪರಿಣಾಮ ಜಾಸ್ತಿ ತೋರಿಸ್ತಾ ಇರ್ತದೆ. ಇನ್ನೊಂದು ಸ್ನೇಹಿತರೆ, ಏನಾಗ್ತದೆ, ಈ ಇತ್ತೀಚಿನ ಕಾಲದಲ್ಲಿ ಮಕ್ಕಳಾಗ್ತಾ ಇಲ್ಲ, ಇನ್ಫರ್ಟಿಲಿಟಿ ಅಲ್ವಾ. ಈ ಇನ್ಫರ್ಟಿಲಿಟಿ ಅನ್ನೋದು ತುಂಬಾ ಹೆಚ್ಚಾಗಿದೆ. ಸೊ ನಾವು ಅದು ನೋಡ್ತಾ ಇರ್ತೀವಿ. ಅದನ್ನು ಒಂಥರ ಸೊ ತುಂಬಾ ಹೆಚ್ಚಾಗಿದೆ ಸೊಸೈಟಿಯಲ್ಲಿ. ಯಾಕಂದ್ರೆ ಅದನ್ನು ಒಂದು ಸ್ಟ್ರೆಸ್ ಇಂದಾನೆ ಆಗ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಪುರುಷರಲ್ಲಿ ದುರ್ಬಲತ ಮತ್ತೆ ಕಡಿಮೆ ವೀರ್ಯ ಉತ್ಪಾದನಾ, ಈ ಕಡಿಮೆ ವೀರ್ಯ ಉತ್ಪಾದನೆ ಆಗ್ತಾ ಇರ್ತದೆ ಪುರುಷರಲ್ಲಿ. ಸೊ ಕಡಿಮೆ ಲೈಂಗಿಕ ಬಯಕ. ಸೊ ಈ ಪುರುಷರಲ್ಲಿ ದುರ್ಬಲತ ಇದೆಲ್ಲ ಈ ವೀಕ್ನೆಸ್ಸು, ಮತ್ತೆ ಅವರು ಸೊ ಸರಿಯಾಗಿ ವೀರ್ಯ ಉತ್ಪಾದನೆ ಆಗಲ್ಲ. ಅವಾಗ ಏನಾಗ್ತದೆ, ಮಕ್ಕಳಾಗಲ್ಲ ಅಲ್ವಾ. ಸೊ ಇದು ಸ್ಟ್ರೆಸ್ ಇಂದ, ಈ ಒತ್ತಡದಿಂದ ಆಗುವಂತ ಇಷ್ಟೆಲ್ಲ ಅಡ್ಡ ಪರಿಣಾಮಗಳಿದೆ. ಆಮೇಲೆ ಪ್ರತಿರಕ್ಷಣಾ ವ್ಯವಸ್ಥೆ ಅಂದ್ರೆ ರೋಗ ನಿರೋಧಕ ವ್ಯವಸ್ಥೆ ಇದೆಯಲ್ಲ, ಅದ್ರ ಮೇಲೆ ಒಂದು ಪರಿಣಾಮ ಖಂಡಿತವಾಗಿ ತೋರಿಸ್ತದೆ. ಈ ಅನಾರೋಗ್ಯದಿಂದ ಹೋರಾಡುವ ಅಥವಾ ಚೇತರಿಸ ಚೇತರಿಸಲ್ಲುವ ಚೇತರಿಸಿಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗ್ತದೆ. ಅಂದ್ರೆ ರಿಕವರಿ ಆಗೋದು ಕಡಿಮೆ ಆಗ್ತದೆ. ಆ ಜೊತೆಗೆ ಅದು ಹೋರಾಡುವ ಶಕ್ತಿನೂ, ಆ ಸಾಮರ್ಥ್ಯನೂ ನಾವು ಕಲ್ಕೊಂತೀವಿ. ಯಾವ್ದ್ರಿಂದ, ಈ ಆ, ಈ ಜಾಸ್ತಿ ಮಾನಸಿಕ ಒತ್ತಡ ಆದ್ರೆ ಸೊ ಇಂಥದೆಲ್ಲ ನಾವು ಫಲಿತಗಳು, ನಕಾರಾತ್ಮಕ ಫಲಿತಗಳು ಅನುಭವಿಸ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ನಾವು ತಿಳ್ಕೊಂಡಿದ್ರೆ ಖಂಡಿತವಾಗಿ ಏನ್ ಮಾಡ್ಬೇಕು ನಾವು, ಇಡೀ ದೇಹದ ಮೇಲೆ ಪರಿಣಾಮ ತೋರಿಸ್ತಾ ಇದೆ ಅಂದ್ರೆ ಇನ್ನು ಮಾನಸಿಕ ಒತ್ತಡ ಯಾವ ತರ ನಾವು ಕಡಿಮೆ ಮಾಡ್ಕೋಬೇಕು, ಯಾವಾಗ್ಲೂ ಗಮನ ಇಟ್ಕೊಂಡು ಸೊ ಪೂರ್ತಿ ಎಚ್ಚರಿಕವಾಗಿ ನಮ್ಮ ಜೀವನ ಕೊನಸಾಗಿಸಿದೆ. ಅವಾಗ ಅಂದ್ರೆ ಧ್ಯಾನ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಾವೆಲ್ಲರೂ ಮಾಸ್ಟರ್ ಆಗಿದ್ವಿ. ಸೊ ಈಗಾಗಲೇ ಧ್ಯಾನ ಅಭ್ಯಾಸಗಳಾಗಿದ್ವಿ. ಸೊ ಖಂಡಿತವಾಗಿ ನಮ್ಗೆ ಸೊ ಈ ಒತ್ತಡದಿಂದ ನಾವು ಆಚೆ ಕಡೆ ಬರುವಂತ ಅವಕಾಶ ಇದೆ. ಇಲ್ಲ ಅಂದ್ಮೇಲೆ ಇಂಥ ಪರಿಣಾಮಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಸೊ ಇದು ಒತ್ತಡದ ಬಗ್ಗೆ, ಈ ಒತ್ತಡದ ಪರಿಣಾಮದ ಬಗ್ಗೆ ನಾವು ಇಷ್ಟವರೆಗೂ ತಿಳ್ಕೊಂಡ್ವಿ ಸ್ನೇಹಿತರೆ.